ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಆಲ್ ದ ಸೆಕ್ಟರ್ಸಲ್ಲಿ ಇವತ್ತು ಒಂದು ಸೆಲ್ಲಿಂಗು ಎಕ್ಸೆಪ್ಟ್ FMCG ಸೆಕ್ಟ್ರು. ಟ್ರಂಪ್ ಎಫೆಕ್ಟ್ ಅಂತ ಏನೂ ಆಗಲಿಲ್ಲ ಮಾರ್ಕೆಟಲ್ಲಿ. ಓಪನಿಂಗು ಸ್ವಲ್ಪ ಪಾಸಿಟಿವ್ ಆಗಿ ಓಪನ್ ಆಯಿತು, ಪಾಸಿಟಿವ್ ಆಗಿ ಇರ್ಬೋದು ಅಂತಿತ್ತು. ಆದರೆ ಎಲ್ಲ ಚೇಂಜ್ ಆಗಿದ್ದು 2 ಗಂಟೆ ಮೇಲೆ, ಮಧ್ಯಾಹ್ನ 2 ಗಂಟೆ ಆದಮೇಲೆ ಫುಲ್ ಚಿತ್ರಣನೇ ಬದಲಾಗ್ತಾ ಹೋಯಿತು. ಶಾರ್ಪ್ ಆಗಿ ಸೆಲ್ಲಿಂಗ್ ಮಾಡಿದ್ದಾರೆ ಇವತ್ತು FIIಗಳು. ಸುಮಾರು 5,000 ಕೋಟಿ ಸೆಲ್ಲಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನೀವು ಗ್ರೂಪಲ್ಲಿ. ಸೊ ಇವತ್ತು ಟ್ರೆಂಡ್ ಇವತ್ತು 5.8% ಕರೆಕ್ಷನ್, ಸುಮಾರು ದಿನದಿಂದ ಇದಕ್ಕೊಂದು ಕರೆಕ್ಷನ್ ಪೆಂಡಿಂಗ್ ಇದೆ ಅಂತ ನಾವು ಮಾತಾಡಿದ್ವಿ. ರೆಗ್ಯುಲರ್ ಚಾರ್ಟ್ ಸ್ಟಾಕ್ ವ್ಯೂವರ್ಸ್ ಯಾರಿದ್ದೀರಾ ನಿಮ್ಗೆ ಗೊತ್ತಿರುತ್ತೆ. ಇನ್ವೆಸ್ಟ್ಮೆಂಟು ದಯವಿಟ್ಟು ಹಿಂದೆ ಹೋಗೋಕೆ ಹೋಗ್ಬಿಡಿ. ತುಂಬ ವಾಲಟೈಲ್ ಸ್ಟಾಕು ತುಂಬ ಮೇಲೆ ಹೋಗಿದೆ, ಕರೆಕ್ಷನ್ ಆಗಬೇಕು ಇದರಲ್ಲಿ ಅಂತ ಆ ಕರೆಕ್ಷನ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೇಮ್ ಒಂದು ಅದರ್ ಹ್ಯಾಂಡ್ ಡಿಕ್ಸಾನ್ ಟೆಕ್ನಾಲಜೀಸ್ ಕೂಡ ಇವತ್ತು ಒಂದು 10% ಕರೆಕ್ಷನ್ ಆಗಿತ್ತು. ಆಲ್ ಟೈಮ್ ಹೈಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಇದೇ ಕಾರಣಕ್ಕೆ. ಯಾಕಂದರೆ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ತುಂಬ ಶಾರ್ಪ್ ಆಗಿ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ICICI ಬ್ಯಾಂಕು, SBIಯಲ್ಲೂ ಕೂಡ ಇವತ್ತು ಶಾರ್ಪ್ ಫಾಲ್ ಬಂದಿತ್ತು. NTPC, ಅದಾನಿ ಪೋರ್ಟ್ಸು ಎಲ್ಲಾದರೂ 3% ಕರೆಕ್ಷನ್, ಇವೆಲ್ಲ ಕೂಡ ನಿಫ್ಟಿನ ಕೆಳಗಡೆ ಬೀಳ್ಸೋಕ್ಕೆ ತಿರುಗಿ 23,000 ಝೋನ್ ಬಂದು ಟೆಸ್ಟ್ ಆಗೋಕ್ಕೆ ಕಾರಣ ಆಗ್ತಾ ಹೋಯಿತು. ಟಾಪ್ ಗೇನರ್ ಅಂದರೆ ಇವತ್ತು ಅಪೋಲೋ ಹಾಸ್ಪಿಟಲ್ಸ್ ಅಂತಲೇ ಕಾಣಿಸುತ್ತೆ. 2% ಅಪ್ ಮೂವ್ಮೆಂಟ್ ಬಂದಿದೆ ಅಪೋಲೋ ಹಾಸ್ಪಿಟಲ್ಸಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡ್ತಾ ಬರೋದಾದರೆ ತುಂಬ ರೆಡ್ ಇದೆ. ಝೊಮ್ಯಾಟೊ, ಸ್ವಿಗ್ಗಿ ಎರಡು ಕೂಡ 10% ಬಿದ್ದೋಗಿತ್ತು ಇವತ್ತು. ನೌಕರಿನಲ್ಲಿ ಕರೆಕ್ಷನ್ ಆಗ್ತಾಯಿದೆ. ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳು ಕರೆಕ್ಷನ್ ಆಗ್ತಾಯಿದೆ. ಪಾಸಿಟಿವ್ ಅಂತ ಇರೋಂಥದ್ದು ತುಂಬ ಕಡಿಮೆ. ಐ ಥಿಂಕ್ IOC ಅಂತ ಅನಿಸುತ್ತೆ 0.44% ಅದು ಬಿಟ್ಟರೆ ಇನ್ನೆಲ್ಲದು ಕೂಡ ಸೆಲ್ಲಿಂಗ್. ಈವನ್ HAL ಕೂಡ ಇವತ್ತು ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಮತ್ತು BL, HAL, ಡಿಫೆನ್ಸ್ ಸ್ಟಾಕ್ಸ್ಗಳು ಕೂಡ ಇವತ್ತು ಸೆಲ್ಲಿಂಗ್ ನೋಡಲಿಕ್ಕೆ ಸಿಕ್ಕಿತ್ತು. ಸೊ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಈಗ 4-5 ದಿನದಿಂದ ಏನೊಂದು ಪಾಸಿಟಿವ್ ಮೂಮೆಂಟ್ ಬರ್ಬೋದಂಥ ಸಾಧ್ಯತೆ ಇದೆ. ಒಂದು ಶಾರ್ಟ್ ಕವರಿಂಗ್ ಬರ್ಬೋದು. ಆ ಒಂದು ಹೋಪ್ ಕ್ರಿಯೇಟ್ ಆಗಿತ್ತಲ್ಲ ಒಂದು 4-5 ದಿನದ್ದು, ಅಷ್ಟು ಕೂಡ ನುಂಗ್ ಹಾಕಿರುವಂಥ ಕ್ಯಾಂಡ್ಲು ಇವತ್ತು. ಸೊ ನಂಬಿಕೆ ಎಲ್ಲ ನುಂಗ್ ಹಾಕಿರೋ ಕ್ಯಾಂಡ್ಲು. ಸೊ ಇದು ಈಗ ಕೆಳಗಡೆ ಹೋಗ್ತಾ ಹೋಯ್ತು ಅಂದರೆ ಅಫ್ಕೋರ್ಸ್ ಶಾರ್ಪ್ ಆಗಿ ಆಗ್ತಾ ಹೋಗುತ್ತೆ. ಯಾಕಂದರೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಬಸ್ ಸ್ಟ್ಯಾಂಡ್ ಆಗಿ ಈ ಥರ ಬಂದಿರೋದ್ರಿಂದ ಇದು ಕಂಟಿನ್ಯೂಷನ್ ಬಂತು ಅಂದರೆ ಕೆಳಗಡೆ ಹೋಗ್ತಾ ಹೋಗಬೇಕು. ಬಟ್ ವೀಕ್ಲಿ ಕ್ಯಾಂಡಲ್ ಅಂತ ನೋಡೋದಾದರೆ ಇದನ್ನು ವೀಕಿನ ಶುರು. ನೆಕ್ಸ್ಟ್ ಬಜೆಟ್ ವೀಕ್ ಕೂಡ ಬರೋದಿದೆ. ನೋಡಿ, ಲಾಸ್ಟ್ ವೀಕು ಡೋಜಿ ಮಾಡಿತ್ತು. ಈ ವೀಕು ಅದನ್ನ ಕ್ಲೀನಾಗಿ ಎನ್ಗಲ್ಫಿಂಗ್ ಮಾಡೋ ಥರ ಬರ್ದು. ಎನ್ಗಲ್ಫಿಂಗ್ ಆಗಿಲ್ಲ ಅಂದ್ರೂ ಒಂದು ಆ ಮೇಲ್ಗಡೆ ಹೋಗೋಕ್ಕೆ ಕಷ್ಟ ಇದೆ. ಈಗ 23,400 ಅಂತ ಇವತ್ತು ಅಲ್ಲಿಂದ ಫುಲ್ ಇವತ್ತು ಇಡೀ ಏನು ಲೋ ಹೈ ಮಾಡಿರೋದು ಇವತ್ತೇ ಮಾಡಿರೋಂಥದ್ದಲ್ವಾ. ಸೊ ಇದೇನಾದ್ರು ಇಲ್ಲಿಂದ ಕಂಟಿನ್ಯೂಷನ್ ಆಗ್ತಾ ಹೋಯ್ತು ಅಂತಂದರೆ 22,800, 22,600 ಈ ಝೋನ್ ತನಕ ಈ ವಾರ ನಾವು ಹೋಗುವಂಥ ಸಾಧ್ಯತೆ ಇದೆ. ಆ ರೀತಿ ಆಗಲಿಲ್ಲ ಅಂತಂದರೆ ನಾಳೆನೇ ಚೇಂಜಸ್ ಆಗಬೇಕು. ಸೊ ನಾಳೆ ಮತ್ತೆ ಇಲ್ಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮತ್ತೊಂದಾಗಿ ಇಲ್ಲಿ ಒಂದು ಗೂಗ್ಲಿ ಹಾಕಬೇಕು. ಆ ಥರ ಆಗಲಿಲ್ಲ ಅಂತಂದರೆ ಈ ಫಾಲು ತುಂಬ ಕಂಟಿನ್ಯೂಷನ್ ಆಗಿ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಸ್ಟಿಲ್ ನಾಳೆಗೆ ಇವತ್ತು ಯಾವ ಝೋನಿಂದ ಒಂದು ಸೆಲ್ಲಿಂಗ್ ಬರ್ತಲ್ಲ ಅಂದರೆ ಒಂದು ಸರಿ ಸುಮಾರು ನೋಡಿ ಇಲ್ಲಿ ಒಂದು ಸಲ ಕೆಳಗಡೆ ತಂದರು. ಓಪನಿಂಗ್ ಫುಲ್ ಫ್ಲಾಟ್ ಅಲ್ವ ಇವತ್ತು. ಓಪನಿಂಗು ಇಲ್ಲ ಮೇಲ್ಗಡೆ ಓಪನ್ ಆಗಿ ಅಲ್ಲಿಂದ ಒಂದು ಕೆಳಗಡೆ ಬರ್ತಾ ಹೋಯಿತು, ಮತ್ತೆ ಮೇಲ್ಗಡೆ ತೊಗೊಂಡೋದ್ರು, ಮತ್ತೆ ಇಲ್ಲಿ ಬಂತು, ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ನಿಂತ್ಕೊಂತು, ಅಲ್ಲಿಂದ ಶಾರ್ಪ್ ಆಗಿ ಸೆಲ್ ಮಾಡ್ತಾ ಹೋಯಿತು. ಸೊ ಈ ಝೋನ್ ಇದೆಯಲ್ಲ, ಎಲ್ಲಿಂದ ಬಂದಿದೆಯಲ್ಲ ಸೆಲ್ಲಿಂಗ್ ಲಾಸ್ಟ್ ಒಂದು 30 ಮಿನಿಟ್ಸಲ್ಲಿ, ಆ ಝೋನ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅಂದರೆ 23,200 ತಿರ್ಗಾ ರೆಸಿಸ್ಟೆನ್ಸೆ. ಸೊ ಶಾರ್ಟ್ ಕವರಿಂಗು ಅಥವಾ ಟ್ರೇಡ್ ಮಾಡಬೇಕು ಮತ್ತೊಂದೇನು ಅಂತ ಅನ್ಕೊತಾ ಇದ್ದಾರೆ ಅಂದರೆ 23,200 ಬಿಟ್ಟು ಮೇಲ್ಗಡೆ ಹೋಗೋ ತನಕ ಆ ಆಪರ್ಚುನಿಟಿ ಇಲ್ಲ. ಈಗ ಮಾರ್ಕೆಟ್ನ ವೀಕ್ ಅಂತಲೇ ನಾವು ಓದಬೇಕಾಗ್ತಾ ಹೋಗುತ್ತೆ. ಸೊ ಇವತ್ತು ಒಂದು ಮೇಲ್ಗಡೆ ಪಾಸಿಟಿವಿಟಿ ಕೊಡ್ತಾ ಹೋಗ್ಬೋದು. 23,500 ಕಡೆ ಟೆಸ್ಟ್ ಮಾಡ್ತಾ ಹೋಗ್ಬೋದು ಮಾರ್ಕೆಟ್. ಅಂದರೆ ಆ ಅವಕಾಶನೇ ಕೊಡಲಿಲ್ಲ. ಓಪನಿಂಗಲ್ಲಿ ಒಂದು ಗ್ಯಾಪ್ ಅಪ್ ಸ್ಲೈಟಾಗಿ ಓಪನಿಂಗ್ ಆಗಿಬಿಟ್ರೆ ಅಲ್ಲಿಂದ ಕ್ಲೀನಾಗಿ ಸೆಲ್ಲಿಂಗ್ ಬರ್ತಾ ಇತ್ತು. ಮಧ್ಯದಲ್ಲಿ ಒಂದ್ಸಲ ತುಂಬ ಜೋರಾಗಿ ಇಲ್ಲಿ ಒಂದು ಪಂಪ್ ಆ್ಯಂಡ್ ಡಂಪ್ ಮಾಡೋದು ನೋಡಿ. ಈ ಝೋನಲ್ಲಿ ಸುಮಾರು ಜನ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ನನ್ನ 23,100 PE ಪೊಸಿಷನ್ನ ಕ್ಯಾರಿ ಮಾಡಿದ್ದೀನಿ ಅಂತ ಒಬ್ರು ಕೇಳಿದ್ರಿ. ನಿಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಇದೆ, ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಇದ್ದಾರೆ, ನೀವು ಖುಷಿಯಾಗಿರುತ್ತೆ. ಇಲ್ಲಿ ನೋಡಿ ಒಂದ್ಸಲ ನಿಮ್ಮ ಮೇಲ್ಗಡೆ ತೊಗೊಂಡಾಗ ನೀವು ಸ್ಟಾಪ್ ಲಾಸ್ ಮತ್ತೊಂದು ಬುಕ್ ಮಾಡಬೇಕು. ಇದು ಟಿಪಿಕಲ್ ಆಗಿ ಪಂಪ್ ಆ್ಯಂಡ್ ಡಂಪ್ ಆಕ್ಟಿವಿಟಿ ಆಗಿರುತ್ತದೆ. ಅಲ್ಲಿಂದ ನೆಕ್ಸ್ಟ್ ಇಮಿಡಿಯೇಟ್ ಕ್ಯಾಂಡಲ್ ತುಂಬ ಶಾರ್ಪ್ ಆಗಿ ಸೆಲ್ಲಿಂಗ್ ಮಾಡ್ತಾರೆ. ಈ ಝೋನು ತುಂಬ ಒಂದು ಡಿಫಿಕಲ್ಟ್ ಝೋನ್ ಆಗಿತ್ತು. ಬಟ್ ನಮ್ಮ ವ್ಯೂ ಏನಾಗಿತ್ತು ಇವತ್ತು ಅಂತಂದರೆ, ಓಕೆ ತುಂಬ ಒಂದು ಕೆಳಗಡೆ ಹೋಗುವಂಥ ಸಾಧ್ಯತೆ ಕಡಿಮೆ. 23,100 ಇನ್ನೂ ಕೂಡ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಮೇಲ್ಗಡೆ ಒಂದು ಶಾರ್ಟ್ ಕವರಿಂಗ್ ಅಂದರೆ ತುಂಬ ಒಂದು ಪಾಸಿಟಿವ್ ಇಲ್ಲ ಅಂದ್ರೂ ಒಂದು ಶಾರ್ಟ್ ಕವರಿಂಗ್ ಕಡೆಗಂತಲೂ ಕ್ಲೋಸ್ ಮಾಡ್ಬೋದು ಅಂತ. ಬಟ್ ಯಾಕೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದರೆ, ಈಗ 4 ದಿನದಿಂದ ಒಂದು ಪಾಸ್ ಆಗಿತ್ತು. ಇವಾಗ ಏನೋ ಒಂದು ವಿಶ್ವದ ಅತ್ಯಂತ ಬಲಿಷ್ಠ ಅಧ್ಯಕ್ಷರದ್ದು ಓತ್ ಟೇಕಿಂಗ್ ಇತ್ತು. ಇದಾದಮೇಲೆ ಏನಾದರೂ ಒಂದು ರ್ಯಾಲಿ ಕೊಡ್ಬೋದು ಅಂತಲೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಡಂಪ ಟ್ರಂಪ್ ಅಂತ ಒಂದು ಕೇಳಿದ್ದೆ. ಇದು ಟ್ರಂಪ್ ಎಫೆಕ್ಟ್ ಆಗಿರೋಂಥದ್ದು. ಅಂದರೆ ಏನೂ ಆಗಿಲ್ಲ, ಇಲ್ಲಿ ಪಂಪ್ ಮಾಡಿಲ್ಲ, ಡಂಪ್ ಮಾಡಿಲ್ಲ, ಅದೇ ಝೋನಲ್ಲಿ ಎಲ್ಲದನ್ನು ಮುಗಿಸಿದ್ದಾರೆ ನೋಡಿ. ಇನ್ನೂ ವಾಲಟಿಲಿಟಿ ಅಂತ ಕರೆಯುವಂಥದ್ದು. ಬಟ್ ಈಗಲೂ ಕೂಡ ವಿಕ್ಸ್ ನೀವು ನೋಡ್ತಾ ಬರೋದಾದ್ರೆ ಐ ಥಿಂಕ್ 16-17 ಮೇಲ್ಗಡೆ ಇದೆ. ಹಾಗಾಗಿ ಮಾರ್ಕೆಟ್ ಈ ಝೋನ್ನ ಅಟೆಂಪ್ಟ್ ಮಾಡಿ ವಾಪಸ್ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿರೋಂಥದ್ದು. ಇದೊಂದು ವೀಕ್ ಸೆಂಟಿಮೆಂಟ್ ಅಂತಲೇ ಓದಬೇಕಾಗುತ್ತೆ ಇವಾಗ. ಸೊ ನೋಡೋಣ ಮುಂದೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಬಟ್ ಏನೋ ಒಂದು ಬಾಕ್ಸಿಂದ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಒಂದು ಮೂಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮದು, ಅದು ಮಾಡಿಲ್ಲ. ಅದಕ್ಕೆ ನೋಡಿ, ಯಾವಾಗ ಸುಮಾರು ಸಲ ನಮಗೆ ಏನೋ ಒಂದು ಟ್ರೆಂಡ್ ಅಂತ ಸಿಗುತ್ತಿರುತ್ತಲ್ಲ, ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಮಾರ್ಕೆಟ್ ಅದನ್ನ ಉಲ್ಟಾನೇ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಏನಿರುತ್ತೋ ಅದಕ್ಕೆ ರೆಡಿ ಇರಬೇಕು. ಇವತ್ತು ಸೆನ್ಸೆಕ್ಸಲ್ಲಿ ಇನ್ಫ್ಯಾಕ್ಟು ತುಂಬ ದೂರನೇ ಇರಿ ಅಂತ ನೆನ್ನೆ ಮಾತಾಡಿದ್ವಿ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ 75,000 PE ಇದ್ದೆ, 75,500 ಬಂದೆ, ಕೊನೆಗೆ 76,000 ಒಂದೇ ಝೋನಲ್ಲಿ ಇದ್ದಾರೆ ಅಂತ ಬಿಟ್ಟು ಹೋಗಿದೆ. ಅದನ್ನ ಬೇಕಾದ್ರೆ ಇದನ್ನು ನೋಡ್ಕೊಂಬರೋದಾದ್ರೆ ಸೆನ್ಸೆಕ್ಸಿಂದ ಏನಾಗಿತ್ತು ಅಂತ ನೋಡ್ಕೊಂಬರೋದಾದ್ರೆ ನೋಡಿ, ಸೆನ್ಸೆಕ್ಸಲ್ಲಿ ಮಧ್ಯಾಹ್ನ 2-2:30 ತನಕ ನಿಮ್ಗೆ ಇಲ್ಲಿ ನೋಡ್ತಾ ಬರೋದಾದ್ರೆ 75,500 ದೊಡ್ಡದಾಗಿ ಒಂದು ಪುಟ್ಟ ಇದು ಟೋಟಲ್ OI ತೋರಿಸ್ತಾರಲ್ಲ,
ಚೇಂಜ್ ಇನ್ ವೈ ತೋರಿಸಿರುತ್ತೆ, ಅಂದರೆ ಆ ಟೈಮಲ್ಲಿ ಎಷ್ಟು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ಜೋರಾಗೇ ಇದ್ರು 75,000, 75,500, ಈವನ್ 76,000 ಕೂಡ ಜೋರಾಗಿದ್ರು. ಬಟ್ ಲಾಸ್ಟ್ ನೀವೊಂದು ಅರ್ಧ ಗಂಟೆ ನೋಡೋಕೆ ಹೋಗಿ ಈ ಕ್ವೆಶನ್ನು ನೋಡಿ, ಇಲ್ಲಿ ಜೋರಾಗಿ ಅನ್ವೈಂಡಿಂಗ್ ಆಗ್ತಾಯಿತ್ತು. ಅಗ್ರೆಸಿವ್ ಆಗಿ 76,000ದಲ್ಲಿ ಒಂದು ಏನಾಯಿತು, ಒಂದು ಕಾಲ್ ರೇಟಿಂಗ್ನ ಜಾಸ್ತಿ ಮಾಡಿಕೊಂಡ್ರು. ಈ 76,000 ನೋಡಿ ಇಲ್ಲೆಲ್ಲ ತೆಗೆದು ಅಗ್ರೆಸಿವ್ ಆಗಿ ಆಗಿರುವಂಥದ್ದು. ಇದು FIDಗಳಿಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಲಾಸ್ಟ್ 30 ಮಿನಿಟ್ಸಲ್ಲಿ ಫುಲ್ ಚಿತ್ರಣನೇ ಬದಲಾಗ್ತಾ ಹೋಯಿತು ಇವತ್ತು. ಹಾಗಾಗಿ 76,000 ಏನೋ ಒಂದು P ರೇಟಿಂಗ್ ಇತ್ತು, ಅದರಲ್ಲಿ ಲಾಸ್ ತೊಗೋಬೇಕಾಯ್ತು. 100% ಸ್ಟಾಪ್ ಲಾಸ್. ಬಟ್ ಎರಡೇ ಕ್ವಾಂಟಿಟಿ ಇದ್ದಿದ್ದು, ಅಂದರೆ ಎರಡೇ ಲಾಟ್. ಈಗ 20 ಕ್ವಾಂಟಿಟಿ ಆಗಿರುತ್ತೆ ಒಂದು ಲಾಟಿಗೆ, ಸೊ ಲಾಸ್ ತೊಗೋಬೇಕಾಯ್ತು. ಬಟ್ 75,000 ಬೆಳಗ್ಗೆ ಅದು ಎಕ್ಸಿಟ್ ಮಾಡ್ಕೊಂಡು ಶಿಫ್ಟ್ ಆಗಿದೆ, 75,500 ಶಿಫ್ಟ್ ಆಗಿದೆ. ಸೊ ಓವರಾಲ್ ಒಂದು ಬ್ರೇಕ್ ಇವನ್ನಲ್ಲೇ ಕ್ಲೋಸ್ ಆಗಂಗೆ ಆಯಿತು. ಬಟ್ ಈ ರೀತಿ ಆಗ್ತಾ ಇರುತ್ತೆ ಸಿಚುವೇಶನು. ಹಾಗಾಗಿ ಇಂಥ ದಿನಗಳಲ್ಲಿ ನಾವು ಆದಷ್ಟು ಸ್ಟಾರ್ಟಿಂಗಲ್ಲೇ ಹೊರಗಡೆ ಇದ್ಬಿಟ್ರೆ ಬೆಟರು, ಅಥವಾ ಕಮ್ಮಿ ಕ್ವಾಂಟಿಟಿ ಇದ್ದರೆ ನಿಮಗೇನೋ ಅಂತ ಒಂದು ಪ್ರಭಾವ ಬೀರೋದಿಲ್ಲ. ಬಟ್ ಯಾರು ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡಿದ್ರು ಅಂದರೆ ಖಂಡಿತ ಇವತ್ತು ಸೆಲ್ಲಿಂಗ್ ಟ್ರೇಡು ತುಂಬ ಕಷ್ಟನೇ ಐತೆ. ಯಾಕಂದರೆ ಎಲ್ಲ ಒಂದೇ ಕಡೆ ಇದೆ, ಆರಾಮಾಗಿದೆ ಅನಿಸಿದ್ದು ಕೊನೆಗೆ ನಿಮಗೆ ಎತ್ತಾಕಿರುತ್ತೆ. ಯಾಕೆ ಆ ಥರ ಅನಿಸಿರುತ್ತೆ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಇಂಟ್ರಾಡೇನಲ್ಲಿ ಆಲ್ರೆಡಿ ಒಂದು ಇಲ್ಲೊಂದ್ಸಲ ಕೆಳಗಡೆ ಮೇಲ್ಗಡೆ ಈ ಥರ ಮೂಮೆಂಟ್ ಆಗೋಗಿತ್ತು. ಕೊನೆ ಮೂಮೆಂಟಲ್ಲಿ ಈ ಥರ ಇಷ್ಟು ಜೋರಾಗಿ ಸೆಲ್ಲಿಂಗ್ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ. ಬಟ್ ದಟ್ಸ್ ಓಕೆ, ಮಾರ್ಕೆಟು ಅದನ್ನ ಮಾಡ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿದ್ರೆ, ಬ್ಯಾಂಕ್ ನಿಫ್ಟಿ ಇವತ್ತು ಮೊದಲಿಂದನೂ ವೀಕೇ ಇದ್ದಿದ್ದಂದರೆ ಬ್ಯಾಂಕ್ ನಿಫ್ಟಿನೇ ಅದು. ಸೊ ನೋಡ್ಕೊಂಬರೋದಾದರೆ ಓಪನಿಂಗ್ ಎಲ್ಲ ಆಯಿತು, ಅಲ್ಲಿಂದ ಶಾರ್ಪಾಗಿ ಇವತ್ತು ಸೆಲ್ಲಿಂಗ್ ಬರ್ತಾನೆ ಹೋಯಿತು ಬ್ಯಾಂಕ್ ನಿಫ್ಟಿನಲ್ಲಿ. ಇಲ್ಲಿ ಈ ಝೋನಲ್ಲಿ ಓಪನ್ ಆಗಿದೆ. ಈ ಝೋನಲ್ಲಿ ಓಪನ್ ಆಗಿ ಈ ಝೋನ್ ಅಲ್ವಾ 21ನೇ ತಾರೀಕು ಇಲ್ಲಿ ಓಪನ್ ಆಗಿ ಇಲ್ಲಿ ನೋಡಿ ಸೆಲ್ ಬಂತು. ಮತ್ತೆ ಒಂದು ಅಟೆಂಡ್ ಮಾಡಿದ್ರು ಕೂಡ ನಿಫ್ಟಿನಲ್ಲಾದರೆ ಸರಿಸುಮಾರು ಈಕ್ವಲ್ ಝೋನಿಗೆ ಬಂದರು ಅಂತ ಒಂದು ಬೈಯಿಂಗ್ ಬಂದಿತ್ತು. ಆದರೆ ಇದರಲ್ಲಿ ಇಲ್ಲ, ಇಲ್ಲಿಂದನೇ ಮತ್ತೆ ವಾಪಸ್ ಸೆಲ್ಲಿಂಗ್ ಬರ್ತಾಯಿತ್ತು. ಬಟ್ ಇಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ಪಂಪ್ ಆ್ಯಂಡ್ ಡಂಪ್ ಮಾಡಿದ್ದಾರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ. ಬಟ್ ಬ್ಯಾಂಕ್ ನಿಫ್ಟಿಗೆ ಈಗ ತಿರ್ಗಾ 48,300 ಅನ್ನೋದು ಇಂಪಾರ್ಟೆಂಟ್ ಲೆವೆಲು. 48,300 ಲೆವೆಲ್ನ ಬಿಟ್ಕೊಡ್ತು ಅಂತಂದರೆ ಇದು ವೀಕ್ ಆಗ್ತಾ ಹೋಗುತ್ತೆ. ಇದು ಅಷ್ಟೇ ನೋಡಿ, ಒಂದು ಒಳ್ಳೆ ಪ್ಯಾಟರ್ನ್ ಮಾಡ್ತಾ ಇತ್ತು, ಒಂದು ಹೈಯರ್ ಲೋ ಮಾಡ್ತಾ ಇದೆ, ಒಂದು ಫಾರ್ಮೇಷನ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾತಾಡಿದ್ವಿ. ಈಗೇನಾಯಿತು, ಪ್ಯಾಟರ್ನು ಬ್ರೇಕ್ ಆಯಿತು, ಇದು ವಾಪಸ್ ಈ ಝೋನಿಗೆ ಬಂದುಬಿಟ್ಟಿದೆ. ಈಗ 48,300 ಬ್ರೇಕ್ ಆಯಿತು ಅಂತಂದರೆ ಇದು ಕೂಡ ನೆಗೆಟಿವ್ ಅಂತಲೇ ನಾವು ಓದಬೇಕಾಗ್ತಾ ಹೋಗುತ್ತೆ. ಸೊ ಎರಡೂ ಕೂಡ ಇವಾಗ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾಳೆ ಏನಾದರೂ ಅಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಇದೇ ಝೋನ್ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಒಂದು ಟಿಪಿಕಲ್ ಒಂದು ಇಂಟರ್ನಲ್ ಕ್ಯಾಂಡಲ್ ಡೇ ಆಗಿರುತ್ತೆ ಹೊರತು ಖಂಡಿತ ಇಲ್ಲಿಂದನೇ ಶಾರ್ಟ್ ಕವರಿಂಗ್ ಬರುತ್ತೆ ಅನ್ನೋ ಥರದ್ದು ಏನೂ ಕಾಣಿಸ್ತಿಲ್ಲ. ಮಾರ್ಕೆಟು ವೀಕಲ್ಲೇ ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ. ಸೇಮ್ ವಿತ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡೋದಾದ್ರೂ ಒಂದು ನಿಮಿಷ ಇದು ಚೇಂಜ್ ಆಗಿಬಿಟ್ಟಿದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಆ ಝೋನ್ನ ಕ್ಲೀನಾಗಿ ಇಲ್ಲ, ರೆಸಿಸ್ಟೆನ್ಸ್ ಇದೆ ಅಂತ ಶಾರ್ಪಾಗಿ ಸೆಲ್ಲಿಂಗ್ ಬಂದಿದೆ. ಸೊ ನಾಳೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಟ್ರೇಡ್ ಸಿಗುವಂಥ ಆಪರ್ಚುನಿಟಿ ಇದೆ. ತಿರ್ಗಾ ಇದು 100, ಯಾಕಂದರೆ ಇವತ್ತು ಬಂದರೆ ನೋಡಿ A to Z ಸ್ಟಾಪ್ ಮೇಲಿಂದ ಕೆಳಗಡೆ ತನಕ ಫುಲ್ ಒಂದು ಬೇರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಥರ. ಅಂದರೆ ಎಂಗಲ್ಫಿಂಗ್ ಅನ್ನೋಕ್ಕೆ ತುಂಬ ಟಾಪಲ್ಲಿ ಆದರೆ ಅದನ್ನ ಹೇಳ್ಬೋದು. ಬಟ್ ಒಂದು ವಿಕ್ಕೆ ಮಾಡಿಲ್ಲ, ಓಪನಿಂಗ್ ಎಲ್ಲಾಗಿತ್ತು ಅಲ್ಲಿಂದ ಕೊನೆ ತನಕನೂ ಸೆಲ್ಲಿಂಗೇ ಬಂದಿದೆ. ಸೇಮ್ ವಿತ್ ಫಿನ್ನಿಫ್ಟಿನಲ್ಲಿ ಲಾಸ್ಟ್ ಮೊಮೆಂಟ್ ಸ್ವಲ್ಪ ಬಂದಿದೆ, ಆದರೂ ಕೂಡ ಇವತ್ತು ಬಂದಿರೋಂಥದ್ದು ಶಾರ್ಪ್ ಸೆಲ್ಲಿಂಗ್ ಕ್ಯಾಂಡಲು ಎಲ್ಲ ಇಂಡೆಕ್ಸಲ್ಲೂ ನೋಡೋದಾದರೆ ಇದು ವೀಕ್ನೆಸ್ನ ತೋರಿಸ್ತಾ ಇದೆ ಮಾರ್ಕೆಟ್ನಲ್ಲಿ. ಇಂಡಿಯಾ ವಿಕ್ಸ್ ನೋಡ್ತಾ ಬರೋದಾದ್ರೆ ಇವಾಗ ಇಲ್ಲಿಗಿದೆ, ಇಂಡಿಯಾ ವಿಕ್ಸು 17ಕ್ಕೆ ಹೋಗಿಬಿಟ್ಟಿದೆ. 15 ಇದ್ರೇ ನಾವು ವಾಲಟಿಲಿಟಿ ಅಂತೀವಿ, ಈಗ 17ಕ್ಕೆ ಹೋಗಿದೆ. ಹಾಗಾಗಿ ಫಾಲು ಇನ್ನೂ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ಹುಷಾರಾಗಿರಿ. ಜಡ್ಜ್ಮೆಂಟ್ ಡೇ ಆಗೋಯ್ತಾ ಇವತ್ತು, ಗೊತ್ತಿಲ್ಲ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅನ್ನೋದು ನೋಡೋಣ. ನಿಫ್ಟಿ ಎಕ್ಸ್ಪೈರಿಗೆ 23,000 ಬಿಟ್ಕೊಡ್ತಾರಾ ಅಂತ ಅನ್ನಿಸ್ತಾ ಇದೆ ಈಗ ಸದ್ಯಕ್ಕೆ, ನೋಡೋಣ ಏನಾಗುತ್ತೆ ಅಂತ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಟ್ರೆಂಟ್ ನೋಡಿ, ಟ್ರೆಂಟಲ್ಲಿ ಎಂಥ ಒಂದು ರ್ಯಾಲಿ ಆಗಿತ್ತು. ಆಲ್ಮೋಸ್ಟ್ 4,000ದಿಂದ ಇದು ಒಂದು ಬೇಸ್ ಮಾಡಿ ಕ್ರಿಯೇಟ್ ಮಾಡಿದಂಥ ರ್ಯಾಲಿ 8,000 ಆಲ್ಮೋಸ್ಟ್ ಡಬಲ್ ಆಗೋಗಿತ್ತು. ಈಗ ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದ್ರೆ ಒಂದು ಕ್ಲೀನಾಗಿ ಒಂದು ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಇದೆ. ಆದರೆ ಒಂದು ಇಂಪಾರ್ಟೆಂಟ್ ಪ್ರೈಸ್ ಆ್ಯಕ್ಷನಿಗೆ ಬಂದು ಇವತ್ತು ಕ್ಲೋಸಿಂಗ್ ಆಗಿದೆ. ತುಂಬ ಶಾರ್ಪ್ ಸೆಲ್ಲಿಂಗ್ಗೆ ಬಂದಿದೆ. ಇಲ್ಲೊಂದು ಫಸ್ಟ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಬಟ್ ಇದೊಂದು ಬೇಸ್. ಸೊ ಉಳ್ಕೊಳ್ಳೋದಾದರೆ ನಾಳೆ ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಉಳ್ಕೊಂಡು ಮತ್ತೊಂದು ಆಗಬೇಕು. ಇಲ್ಲ ಇದರಿಂದನೂ ಕಂಟಿನ್ಯೂಷನ್ ಆಗ್ತಾ ಹೋಯಿತು ಅಂತಂದರೆ ಅಪ್ ಟು 4,000 ಆ ಝೋನ್ ಏನಿದೆ ಅಲ್ಲಿ ತನಕ ವಾಪಸ್ ಹೋಗುವಂಥ ಸಾಧ್ಯತೆ ಇದೆ. ಲೋಯರ್ ಮಧ್ಯದಲ್ಲಿ 5,200 ಒಂದು ಟೆಂಪ್ರರಿ ಸಪೋರ್ಟ್ ಇದೆ ಟ್ರೆಂಡು. ಹಾಗಾಗಿ ಫ್ರೆಶ್ ಆಗಿ ಅಕ್ಯುಲೇಷನ್ ಮಾಡ್ಕೋಬೇಕಂತಂದರೆ ಈಗ ದಯವಿಟ್ಟು ಬೇಡ, ಯಾಕೆಂದರೆ ಈಗಲೂ ಕೂಡ ಕಾಸ್ಟ್ಲಿ ಸ್ಟಾಕೇ. ಲಾಸ್ಟ್ ಇಯರ್ ಕ್ವಾರ್ಟರ್ದು ಅಂಥ ಒಂದು ಗ್ರೇಟ್ ರಿಸಲ್ಟ್ ಅಂದರೆ ಅದಕ್ಕೆ ಒಳ್ಳೆ ರಿಸಲ್ಟೇ. ಬಟ್ ಅದ್ರ ಹಿಂದಿನ ಕ್ವಾರ್ಟರ್ ಏನು ಕೊಡ್ತಾಯಿದ್ರು ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿಲ್ಲ. ನೋಡೋಣ ಮುಂದೆ ರಿಸಲ್ಟ್ಸ್ ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳೋಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಲಾಂಗ್ ಟರ್ಮಲ್ಲಿ ಯಾರಾದರೂ ಟ್ರೆಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ. ಶಕ್ತಿ ಪಂಪ್ಸ್ ಬಗ್ಗೆ ಹೇಳಿದ್ದಿದ್ರೆ ಈ ಸೆಕ್ಟ್ರಲ್ಲಿ ನಿಮ್ಗೆ ಹೇಳಿದ್ದೀನಿ, ಕಿರ್ಲೋಸ್ಕರ್ ಪಂಪ್ಸು ಒಳ್ಳೆ ಕಂಪನಿ ಅಂತ. ಬಟ್ ಶಕ್ತಿ ಪಂಪ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಅದರ ವ್ಯಾಲ್ಯೂಯೇಷನ್ ವೈಸು ಕಿರ್ಲೋಸ್ಕರ್ ಪಂಪ್ಸು ಚೆನ್ನಾಗಿ ಕಾಣಿಸ್ತಾ ಇದೆ. 1000 ಲೆವೆಲಲ್ಲಿ ತಿರ್ಗಾ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇದೆ. ಇವತ್ತೊಂದು ಚುಕ್ಕಿ ಆಟ ಅಂದರೆ ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸಿಂಗ್ ಆಗಿದೆ. ಇದಾಯಿತು ಒಂದು ಫ್ಲಾಗ್ ಆ್ಯಂಡ್ ಪೋಲು, ಮತ್ತೊಂದು ಆಗಬೇಕು ಅನ್ನೋಕ್ಕೂ ಫ್ಲಾಗ್ ಆ್ಯಂಡ್ ಪೋಲ್ ಥರ ಆಗಿಲ್ಲ. ಫ್ಲಾಗ್ ಆ್ಯಂಡ್ ಪೋಲಿಗೆ ಒಂದು 45 ಡಿಗ್ರಿ ಆಗಿರಬೇಕು. ಇದು ಒಂದು ಕೆಳಗಡೆ ಬಂದಿದೆ. ಈಗ ನೋಡೋಣ ವಾಪಸ್ ತಿರ್ಗಾ ಹೋದರೆ 1200 ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ವಾಪಸ್ ಕೆಳಗಡೆ ಬರುತ್ತೆ. ಇನ್ನೊಂದು ಇವತ್ತಂತ ಒಂದು ದೊಡ್ಡ ವಾಲ್ಯೂಮ್ ಅಂತ ಬಂದಿಲ್ಲ, ಮೊನ್ನೆ ವಾಲ್ಯೂಮ್ ಬಂದಿತ್ತು. ಆದರೆ ಇವತ್ತು ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ ಬೆಸ್ಟು 900ರಿಂದ 850 ಈ ಝೋನಿಗೆ ಸಿಕ್ತು ಅಂತಂದರೆ ಶಕ್ತಿ ಪಂಪ್ಸು ಆ್ಯಡ್ ಮಾಡ್ಕೊಳೋದಕ್ಕೆ ಒಳ್ಳೆ ಲೆವೆಲ್ ಆಗಿರುತ್ತೆ. ಸುಜ್ಲಾನ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇದರಲ್ಲಿ ಸುಜ್ಲಾನ್
ಟರ್ಮ್ನಲ್ಲಿ ನೋಡಿ ಎಲ್ಲರೂ ಎಕ್ಸಿಟ್ ಆಗಿರೋರು ಇವಾಗ ಇರೋರೆಲ್ಲ FIDAಗಳು ಇದ್ದಾರೆ ಇಲ್ಲ ಅಂತಲ್ಲ, ಬಟ್ 70% ಸರಿಸುಮಾರು ಹೋಲ್ಡಿಂಗು ಇದರಲ್ಲಿ ಪಬ್ಲಿಕ್ದೇ ಇತ್ತು. ಅದು ಕಮ್ಮಿ ಆಗಿ ಈಗ ಒಂದು 54-55%ಗೆ ಬಂದಿದೆ. ಸೊ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆದಮೇಲೆ FIಗಳು ಇದನ್ನ ಮೇಲ್ಗಡೆ ಎತ್ಕೊಳ್ಳೋಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಬಂದರೆ 40-45 ಝೋನಿಗೆ ಬರ್ಬೋದು. ಇದೆಲ್ಲ ವೆಯ್ಟ್ ಮಾಡುವಂಥ ಸ್ಟಾಕ್ಗಳು. ಗ್ರೀನ್ ಎನರ್ಜಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರಿ, ಆದರೆ ಒಂದೇ ಸಲ ರಿಕವರಿ ನೋಡಿ ಇಷ್ಟು ಮೇಲ್ಗಡೆ ಕೊಟ್ಟಿತ್ತು, ಈಗ ತಿರ್ಗಾ 40 ಲೆವೆಲ್ಗೆ ಸಿಕ್ತು ಅಂದರೆ 40-45 ಲೆವೆಲ್ಸಲ್ಲಿ. ಆಗ ನೀವು ಪ್ಲಾನ್ ಮಾಡ್ತಾ ಹೋಗೋದು. ಡಿಸ್ಕ್ಲೇಮರ್, ನಾನು ಒಬ್ಬ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಈಗ ಇಲ್ಲಿ ಬಜೆಟಲ್ಲಿ ಏನಾದ್ರು ಬರುತ್ತೆ, ಮತ್ತೊಂದಾಗುತ್ತೆ ಅಂತ ಆಂಟಿಸಿಪೇಷನ್ ಇರ್ಬೋದು, ಆದರೆ ಸದ್ಯಕ್ಕೆ ಆ ಥರದ್ದು ಏನು ಕಾಣಿಸ್ತಾ ಇಲ್ಲ. ನೋಡೋಣ 40-45ಕ್ಕೆ ಬಂತು ಅಂತಂದರೆ ಪ್ಲಾನ್ ಮಾಡ್ತಾ ಹೋಗೋದು. ಬಟ್ ಪಬ್ಲಿಕ್ ಕಮ್ಮಿ ಆಗ್ತಾ ಇದ್ದಾರೆ, FIಗಳು DIಗಳು ಇದ್ದಾರೆ ಈ ಸ್ಟಾಕಲ್ಲಿ. ರಿಲಯನ್ಸಲ್ಲಿ ಒಂದು ಸ್ವಿಂಗ್ ಆಪರ್ಚುನಿಟಿ ಇದೆಯಾ ಅಂತ ಕೇಳಿದ್ರಿ ಸರ್. ಒಂದು ಶಾರ್ಟ್ ಕವರಿಂಗ್ ಬರ್ತಾ ಇದೆ ಅಂತ ನೀವು ಹೇಳೋದಿರ್ಬೋದು, ಯಾಕೆಂದರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇತ್ತು, ಈಗ ಒಂದು ರಿಕವರಿ ಆಗೋ ಥರ ಇದೆಯಲ್ಲ ಅಂತ. ಬಟ್ ನೆನ್ನೆ ನೋಡಿ ಆ ಝೋನಿಗೆ ಬಂದು 1320ಕ್ಕೆ ಅಲ್ಲಿಂದ ವಾಪಸ್ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂದಿದೆ. ಸೊ ತಿರ್ಗಾ ಇದೇನಾದ್ರು 1320 ಮೇಲೆ ಹೋಗ್ತಾ ಇತ್ತು ಅಂತಂದರೆ ಆಗ ನೀವು ಹೇಳ್ದಂಗೆ ಒಂದು ಸ್ವಿಂಗ್ ಆಪರ್ಚುನಿಟಿ ಇರುತ್ತೆ. ಅಪ್ ಟು 1400 ತನಕನೂ ಸ್ಟಾಕು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದಕ್ಕೆ ಮುಂಚೆ 1320ನ ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿ ಮತ್ತೊಂದು ಟಿಕ್ ಮಾಡೋಕ್ಕೆ ಹೋಗ್ತಾ ಇದೆ ಅಂದರೆ ಆಗ ಇದು ಓಕೆ ಹೈಯರ್ ಲೋ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತಾ ಇದೆ ಅಂತ ಮಾತಾಡ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ರಿಲಯನ್ಸು ಈ ಲೆವೆಲ್ ವ್ಯಾಲ್ಯೂಷನಲ್ಲಿ ನಿಮ್ಮ ಪೋರ್ಟ್ಫೋಲಿಯಲ್ಲಿ ಇರಬೇಕಾದಂಥ ಸ್ಟಾಕು 1200 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟು ಅಲ್ಲಿ ಬಂದಿತ್ತು ನೋಡಿ. ಅಲ್ಲಿ ಬಂದು ಸಪೋರ್ಟ್ ತೊಗೊಂಡು ಅಲ್ಲಿಂದ ಮೇಲ್ಗಡೆ ಹೋಗಿರೋ ಥರದ್ದು ಕಾಣಿಸ್ತಾ ಇದೆ ಚಾರ್ಟ್ಸಲ್ಲಿ. ಸೊ ರಿಲಯನ್ಸು ನೋಡೋಣ, ಅದೇನಾದ್ರು 1320ನ ಮತ್ತೆ ಮೇಲ್ಗಡೆ ಬಿಟ್ಟು ಹೋಯಿತು ಅಂದರೆ ಆವಾಗ ಒಂದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಸಿಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ರಾಧಿಕಾ ಜಿವೆಲ್ ಟೆಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇಲ್ಲಿ ನೋಡಿ ಆಲ್ರೆಡಿ ಚುಕ್ಕಿ ಆಟ ಆಡ್ತಾ ಇದೆ ಸ್ಟಾಕು. ಸೊ ಇದರಲ್ಲೂ ಕೂಡ ಪಬ್ಲಿಕ್ಕೇ ಜಾಸ್ತಿ ಇರುವಂಥದ್ದು. ಪ್ರಮೋಟರ್ ಪಬ್ಲಿಕ್ಕು FIDಗಳು ಯಾರೂ ಇಲ್ಲವೇ ಇಲ್ಲ ಇದರಲ್ಲಿ. ಆದರೆ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡಿ ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ವಾಲ್ಯೂಮ್ ಅನ್ನೋದು ಸ್ವಲ್ಪ ಬಂದಿದೆ, ಇಲ್ಲ ಅಂತಲ್ಲ. ಸೊ ಈ ಕಾರಣದಿಂದಾಗಿ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಆದರೆ ಹುಷಾರಾಗಿರಿ, ಪ್ರಮೋಟರ್ಗಳು ಪಾಸಿಟಿವ್ ಆಗೇ ಇದ್ದಾರೆ, ಅವರೇನು ಮಾರ್ಬಿಟ್ಟು ಏನು ಹೋಗಿಲ್ಲ. ಬಟ್ ಈಗ ಹೈ ಲೆವೆಲ್ ಹೋಗ್ತಿದೆ ಅಂತ ಯಾರಾದರೂ ಪ್ರಮೋಟರ್ಗಳು ಸೆಲ್ ಮಾಡಿದ್ರೆ ದೊಡ್ಡ ಸೆಲ್ಲಿಂಗ್ ಆಗಿರುತ್ತೆ. ಬಟ್ ಮೆಜಾರಿಟಿ ಇದರಲ್ಲಿ ಇರುವಂಥದ್ದು ಪಬ್ಲಿಕ್ಕೇ ಇದ್ದಾರೆ. ಸೊ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಬೇಕು. ಅದೇ ಇದು ಟೈಟನ್ನು ಇವರೆಲ್ಲ ಕಾಂಪಿಟೇಷನ್ಗೆ ಬರ್ತಾರೆ. ಅದನ್ನು ಕಂಪೇರ್ ಮಾಡಿದ್ರೆ ಒಳ್ಳೆ ವ್ಯಾಲ್ಯೂಷನ್ ಅಂತ ಅನಿಸಿರ್ಬೋದು. ಇಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಆಗಿತ್ತು, ಈಗಲೂ ಕೂಡ ವಾಲ್ಯೂಮ್ ಆಗ್ತಾ ಇದೆ. ಶಾರ್ಟ್ ಟರ್ಮಲ್ಲಿ ಆಪರ್ಚುನಿಟಿ ಸಿಗ್ಬೋದು, ಬಟ್ ಚುಕ್ಕಿ ಆಟ ಆಡೋ ಸ್ಟಾಕಿಂದ ಸ್ವಲ್ಪ ದೂರ ನಾವು. ಹಾಗಾಗಿ ಈ ಸ್ಟಾಕಲ್ಲಿ ಈಗ ನೀವು ಬೈ ಮಾಡೋಕ್ಕೆ ಹೋದಾಗ ನಿಮಗೆ ಸೆಲ್ಲರ್ಸೇ ಇರೋದಿಲ್ಲ, ಸೆಲ್ ಮಾಡೋಕ್ಕೆ ಹೋದಾಗ ಬೈಯರ್ಸೇ ಇರೋದಿಲ್ಲ. ಈ ರೀತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ಗೋಲ್ಡ್ ನೋಡ್ಕೊಂಬರೋಣ ಏನಾಗಿದೆ ಅಂತ. ಸೊ ಗೋಲ್ಡು ತಿರ್ಗಾ ಇವಾಗ ಬ್ರೇಕ್ಔಟ್ ಆಯಿತಾ, ಏನು ಕತೆ ಆಯಿತು ನೋಡೋಣ. ನೋಡಿ ಗೋಲ್ಡು ಮತ್ತೆ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ, ಮಾರ್ಕೆಟು ಕೆಳಗಡೆ ಬೀಳೋ ಥರ ಕಾಣಿಸ್ತಾ ಇದೆ. ಈ ಝೋನ್ನ ಬಿಟ್ಟು ವಾಪಸ್ ಬರಲಿಲ್ಲ, ಅಲ್ಲಿ ಒಂದು ಪಾಸ್ ಮಾಡಿ ಮತ್ತೆ ಗೋಲ್ಡು ಮೇಲೆ ಹೋಗ್ತೀನಿ ಅಂತ ಹೇಳೋ ಥರ ಅನ್ನಿಸ್ತಾ ಇದೆ. ಕ್ರೂಡು, ನ್ಯಾಚುರಲ್ ಗ್ಯಾಸ್ ಎಲ್ಲ ನಿನ್ನೆ ಒಳ್ಳೆ ಕರೆಕ್ಷನ್ ಆಗಿತ್ತು. ಟ್ರಂಪ್ ಅವರು ಬರೋಕ್ಕಿಂತ ಮುಂಚೆ ಅಲ್ಲಿ ಒಂದಿಷ್ಟೆಲ್ಲ ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ಬಾರ್ಡ್ರದ್ದು 100 ಎಕ್ಸಿಕ್ಯೂಷನ್ಸ್ ಅಂತೆಲ್ಲ ಹೇಳಿದ್ರಲ್ಲ. 6600 ಲೆವೆಲ್ ಟೆಸ್ಟ್ ಮಾಡ್ಬೋದು ಅಂತ ಮಾತಾಡಿದ್ವಿ. 6600 ಲೆವೆಲ್ ಟೆಸ್ಟ್ ಮಾಡಿ ಈಗ ರಿಕವರಿ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ಒಂದು ವಾಪಸ್ ಮೇಲ್ಗಡೆ ಹೋಗಬೇಕು, ಯಾಕೆಂದರೆ ಒಳ್ಳೆ ಸಪೋರ್ಟ್ ಲೆವೆಲ್ 6500 6600 ಎಲ್ಲ ಅಲ್ಲಿಗೆ ಬಂದು ಟೆಸ್ಟ್ ಮಾಡಿತ್ತು. ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಕ್ರೂಡು ಮತ್ತೆ ಮೇಲೆ ಹೋಗುತ್ತಾ ಏನು ಕತೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಇನ್ನೂ ಎಕ್ಸ್ಪೈರಿ ಆಗಿಲ್ಲ, ನಾಡಿದ್ದು ಅನಿಸುತ್ತೆ ಎಕ್ಸ್ಪೈರಿ. 330ನ ಬಿಟ್ಕೊಡಲ್ಲ ಅಂತ ಮಾತಾಡ್ಕೊಂಡಿದ್ವಿ. 330 ಅಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ. ನೋಡೋಣ 330 ಮೇಲ್ಗಡೆ ಕ್ಲೋಸಿಂಗ್ ಮಾಡ್ತಾರೆ ಏನು ಕತೆ ಅಂತ. ಅದೇ ರೀತಿಯಾಗಿ USD INR ನಿನ್ನೆ ಕೂಡ ಮತ್ತೆ ತಿರ್ಗಿ ಅಪ್ರಿಷಿಯೇಟ್ ಆಗಿರಲೇಬೇಕು, ಟ್ರಂಪ್ ಅವರು ಬಂದಿದ್ದಾರೆ ಅಂತ ಕಾರಣದಿಂದಾಗಿ 86.50 ಪೈಸೆ ಅಲ್ಲೇ ನಡೀತಾ ಇದೆ. ನೋಡೋಣ ಎಷ್ಟು ದಿನ ಡಾಲರ್ದು ಒಂದು ಆಧಿಪತ್ಯ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ. ಸೊ ಮಾರ್ಕೆಟು ಸದ್ಯಕ್ಕೆ ವೀಕ್ ಇದೆ. ಸೊ ನಾಳೆನೂ ಕೂಡ ಮಾರ್ಕೆಟು 23,000 ಏನಾದ್ರು ಬಿಟ್ಟು ಕೆಳಗಡೆ ಬಂತು ಅಂದರೆ ಶಾರ್ಪ್ ಆಗಿ ಸೆಲ್ಲಿಂಗ್ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ಅಪ್ಪಿತಪ್ಪಿ ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಥವಾ ಮಧ್ಯದಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಒಂದು ಪಾಸ್ ಡೇ ಆಗಿರುವಂಥ ಸಾಧ್ಯತೆ ಇದೆ ನಾಳೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ. ಸೊ ಏನೇ ಇದ್ರೂ ನಿಫ್ಟಿ ಎಕ್ಸ್ಪೈರಿ ದಿನ ಮತ್ತೆ ವಾಲಟಿಲಿಟಿ ಬರ್ಬೋದು. ವಿಕ್ಸು 17ಕ್ಕಿದ್ದಾಗ ನೀವು ಶಾರ್ಟ್ ಕವರಿಂಗ್ ಬರುತ್ತೆ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದಕ್ಕಿಂತ ವೀಕ್ ಇದೆ, ಕೆಳಗಡೆ ಹೋಗುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇರಬೇಕು. ವಿಕ್ಸಲ್ಲಿ ಏನಾದ್ರು ಆಚೆ ಈಚೆ ಆಯಿತು ಅಂದರೆ ಅದನ್ನು ನೋಡಿಕೊಂಡು ನಮ್ಮ ಟ್ರೇಡ್ನ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಆಪತ್ಕಾಲಕ್ಕೆ ಒಂದು ನಿಧಿ ಇರಲೇಬೇಕು. ಎಮರ್ಜೆನ್ಸಿ ಫಂಡ್ ಅನ್ನು ಯಾವ ರೀತಿ ಬಿಲ್ಡ್ ಮಾಡೋದಂತ ಒಂದು ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬರ್ತಿರುತ್ತೆ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.